ನಾನು ಎಂ ನಾಣಪ್ಪ ಅಂತ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ರಾಜ್ಯ ಜಂಟಿ ಸಂಚಾಲಕನು ಹಾಗೂ ಕೆಲವು ಸಲ ನಮ್ಮ ಸ್ನೇಹಿತರು ಮಿತ್ರರೆಲ್ಲ ಸೇರಿ ದಲಿತ ಸಂಘಗಳ ಸಂಯುಕ್ತ ರಂಗದ ಅಧ್ಯಕ್ಷನಾಗೆಲ್ಲ ಮಾಡಿದ್ರು. ಹಿರಿಯ ಹೋರಾಟ ಎಲ್ಲ ಗೊತ್ತಿದೆ. ಇಲ್ಲಿ ಸುಮಾರು 15 ದಿನಗಳಿಂದ ನಮ್ಮ ಬಂಧುಗಳಾದಂತಹ ದಲಿತ ಮಿತ್ರರು, ಯುವಕರು ಒಂದು ನ್ಯಾಯಬದ್ಧವಾದ ಕಾನೂನುಬದ್ಧವಾದ ಒಂದು ವಿಷಯಕ್ಕೋಸ್ಕರ ಹೋರಾಟ, ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಇದು ನ್ಯಾಯಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ. ಮುದಗಿರಿ ಗ್ರಾಮ ಪಂಚಾಯಿತಿ ಅನ್ನೋದು ಕಾನೂನುಬದ್ಧವಾಗಿ ಎಂದೋ ಸರ್ಕಾರ ಆಜ್ಞೆ ಮಾಡಿರತಕ್ಕಂತಹ ಮುದಗಿರಿ ಗ್ರಾಮ ಪಂಚಾಯಿತಿ ಅನ್ನುವುದು ಸಿದ್ಧಾಂತ ಆಗಿದೆ. ಆದರೆ ಮುದಗಿರಿ ಗ್ರಾಮದಲ್ಲಿ ಸುಮಾರು 300 ಕುಟುಂಬಗಳು, 1,500 ಜನಸಂಖ್ಯೆ ಇರುವ ದೊಡ್ಡ ಗ್ರಾಮ. ಈ ಗ್ರಾಮದಲ್ಲಿ ಕೇವಲ ಇವರು ಪರಿಶಿಷ್ಟ ಜಾತಿಯವರು, ಇವ್ರಿಗೆ ಯಾರು ಹೇಳೋರು ಕೇಳೋರು ಇರೋದಿಲ್ಲ, ದಿಕ್ಕು ದಿವಾಣ ಇರೋದಿಲ್ಲ ಅಂತ ಹೇಳಿ ಕೆಲವು ರಾಜಕಾರಣಿಗಳು ಕುತಂತ್ರ ನಡೆಸಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಚಿಕ್ಕ ಹಳ್ಳಿಯಾದಂತಹ ಕೆಲವೇ ಕುಟುಂಬಗಳು, ಸುಮಾರು 50 ದೊಡ್ಡ ದೊಡ್ಡ ರಾಜಕಾರಣಿಗಳ ಬಲಾಢ್ಯರು ಇರುವಂತಹ ಗಡ್ಡೂರಿನಲ್ಲಿ, ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗಡ್ಡೂರಿನಲ್ಲಿ ಪಂಚಾಯಿತಿಯ ಕಾರ್ಯಕಲಾಪಗಳನ್ನು ನಡೆಸುತ್ತಿದ್ದಾರೆ. ಆದರೆ ಕಾನೂನುಬದ್ಧವಾಗಿ, ನ್ಯಾಯಬದ್ಧವಾಗಿ ಮುದಗೆರೆ ಗ್ರಾಮ ಪಂಚಾಯಿತಿ ಅಂತ ಇರುವ ಊರಿನಲ್ಲಿ ಪಂಚಾಯಿತಿ ಕಾರ್ಯಕಲಾಪಗಳನ್ನು ನಿರ್ವಹಣೆ ಮಾಡಬೇಕಾದದ್ದು ಕಾನೂನು ಕ್ರಮ. ಇಂತಹ ಕಾನೂನು ಕ್ರಮವನ್ನು ಬಿಟ್ಟು ಕಾನೂನು ವಿರುದ್ಧವಾಗಿ ಅಕ್ರಮವಾಗಿ ಇನ್ನೊಂದು ಬೇರೆ ಮುಜರ ಹಳ್ಳಿ, ಅದು ಚಿಕ್ಕ ಹಳ್ಳಿಯಲ್ಲಿ ನಡೆಸಬೇಕಾದಂತಹ ಪ್ರಮೇಯ ಏನಿದೆ? ಇದನ್ನು ನಾನು ಪ್ರಶ್ನೆ ಮಾಡ್ತೀನಿ, ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀನಿ. ಮುದಗಿರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನ ಗಡ್ಡೂರಿನಲ್ಲಿ ಮಾಡಬೇಕು ಅಂತ ಸರ್ಕಾರಿ ಆದೇಶವಿದೆಯಾ? ತೋರಿಸಿ. ಇದ್ರೆ ಆದೇಶ ಯಾವಾಗಿಲ್ವೋ ಅವಾಗದು ಅಕ್ರಮ. ಆದ ಕಾರಣ ಯಾವುದೇ ಆದೇಶವಿಲ್ಲ, ಕಾನೂನು ಬದ್ಧವೂ ಇಲ್ಲ. ಆದ್ದರಿಂದ ಪಂಚಾಯಿತಿ ಕಾರ್ಯನಿರ್ವಹಣೆಯನ್ನ ಮೂಲವಾದ ಕೇಂದ್ರ ಸ್ಥಾನವಾದ ಮುದಗೆರೆ ಗ್ರಾಮದಲ್ಲಿ ನಡೆಸಬೇಕು ಅಂತ ಹೇಳಿಬಿಟ್ಟು ನ್ಯಾಯಬದ್ಧವಾದಂತಹ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಈ ದಲಿತ ಜನಾಂಗಕ್ಕೆ ಕೊಟ್ಟಿರುವ ಅಸ್ತ್ರ ಶಿಕ್ಷಣ, ಸಂಘಟನೆ, ಹೋರಾಟ. ಈಗ ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಅನೇಕರು ವಿದ್ಯಾವಂತರಾಗಿದ್ದಾರೆ. ಆ ವಿದ್ಯಾವಂತರಾಗಿರುವುದರಿಂದ ಪ್ರಜ್ಞೆ ಬಂದಿದೆ, ರಾಜಕೀಯ ಪ್ರಜ್ಞೆ ಬಂದಿದೆ, ಸಂವಿಧಾನಬದ್ಧ ಪ್ರಜ್ಞೆ ಬಂದಿದೆ, ಪ್ರಜಾಪ್ರಭುತ್ವದ ಹಕ್ಕೇನಿದೆ ಪ್ರಜ್ಞೆ ಬಂದಿದೆ. ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 15ನೇ ಅನುಚ್ಛೇದದಿಂದ 45ರವರೆಗೂ ನಮ್ಮ ಹಕ್ಕುಗಳನ್ನೇ ಬರೆದಿರತಕ್ಕಂತಹ ಹಕ್ಕುಗಳ ಪರಿಜ್ಞಾನ ಈಗ ನಮ್ಮ ಯುವಕರಿಗೆ ಬಂದಿದೆ. ಆದ್ದರಿಂದ ನಮ್ಮ ಯುವಕರು ಈಗ ಎಚ್ಚೆತ್ತುಕೊಂಡು ನಮ್ಮ ಹಕ್ಕುಗಳನ್ನ ನಾವು ಪಡೆದುಕೊಳ್ಳಬೇಕು ಅನ್ನೋ ಒಂದು ಪರಿಜ್ಞಾನದಿಂದ ಹೋರಾಟ ಶುರು ಮಾಡಿದ್ದಾರೆ. ಹಿಂದೆ ಅದು ಇರಲಿಲ್ಲ. ಈ ಹೋರಾಟಕ್ಕೆ ತಕ್ಕ ಫಲವಾದಂತಹ ಸರ್ಕಾರ ನಮಗೆ ನೀಡಬೇಕು. ಇದು ನಮ್ಮ ಹಕ್ಕುಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಕೊಟ್ಟಿರುವ ಮೀಸಲಾತಿ ಸಂವಿಧಾನಬದ್ಧವಾದ ಹಕ್ಕುಗಳು. ನಮ್ಮ ಹಕ್ಕುಗಳೆಲ್ಲ ದುರುಪಯೋಗ ಆಗ್ತಾ ಇದೆ. ಈ ಹೋರಾಟ ನಡೆಯುತ್ತೆ. ಆದ್ರೆ ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಬೇಜವಾಬ್ದಾರಿಯಿಂದ ಗಡ್ಡೂರಿನಲ್ಲಿ ಯಾಕೆ ನಡೆಸ್ತಾ ಇದ್ದಾರೆ?
ಗಡ್ಡೂರ್ ಪಂಚಾಯತಿ ಅಂತ ಏನಾದ್ರೂ ಇದೆಯಾ? ಗಡ್ಡೂರಿನಲ್ಲಿ ಕೂತ್ಕೊಳ್ಳೋದು, ಮುದಿಗೆರೆ ಗ್ರಾಮ ಪಂಚಾಯತಿ ಅಂತ ಕಾರ್ಯನಿರ್ವಹಣೆ ಮಾಡೋದು, ಇದು ತಪ್ಪಲ್ವಾ? ಅಕ್ರಮ ಅಲ್ವಾ? ಅಕ್ಷಮ ಅಪರಾಧ ಅದು. ಆ ರೀತಿ ನಡೆಸುತ್ತಿರುವ ಅಧಿಕಾರಿಗಳನ್ನ ಶಿಕ್ಷೆಗೊಳಪಡಿಸಬೇಕು. ಅವ್ರನ್ನ ಅಮಾನತುಗೊಳಿಸಿ ಗಡ್ಡೂರಿನಿಂದ ದಾಖಲೆಗಳು ಮಾತ್ರ ಅಷ್ಟೇ ಮೂಲ ಕೇಂದ್ರ ಮುದಿಗೆರೆಯಲ್ಲಿ ನಿರ್ವಹಣೆಯಲ್ಲೂ ಆದೇಶ ಮಾಡಬೇಕು. ಈಗಂತ ನಾನು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ, ದಲಿತ ಸುರಕ್ಷಾ ಸಮಿತಿ, ಕೂಲಿಗಾರ ಕಾರ್ಮಿಕರ ಸಂಘ ಮುಂತಾದ ಅನೇಕ ಸಂಸ್ಥೆಗಳಲ್ಲಿ ನಾನು ಪದಾಧಿಕಾರಿಯಾಗಿದ್ದೆ. ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ. ಮುಂದೆ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಜ್ಞಾನ ವಹಿಸಿ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆ ಗ್ರಾಮದಲ್ಲಿಯೇ ನಿರ್ವಹಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಈ ರೀತಿ ನ್ಯಾಯಬದ್ಧವಾದ ಹೋರಾಟ ಮಾಡ್ತಿದ್ರೆ ಸರ್ಕಾರ ನಿದ್ದೆ ಹೋಗ್ತಾ ಇದೆಯಾ? ನಮ್ಮ ಎಲ್ಲ ಹಕ್ಕುಗಳು ದುರುಪಯೋಗ ಆಗ್ತಾ ಇದೆ. ಇಒ ಕಚೇರಿ ಇನ್ನೂ ಕೆಲವಿಂದ ನಮ್ಮ SC ಪ್ರಾಣ ನಮ್ಮ ಜನತೆಗೆ ₹1 ದಕ್ಕಿಲ್ಲ. 39,000 ಕೋಟಿ 4-5ನೇ ಸಾಲಿಂದು. ಅದು ಏನಾಯ್ತು? ಅದು ತನಿಖೆ ಆಗ್ಬೇಕು. ನಮ್ಮ ಜನಕ್ಕೆ ₹1 ಮುಟ್ಟಿಲ್ಲ. ಸ್ವಾವಲಂಬನೆ ಜೀವನ ಆಗ್ಬೇಕು ನನ್ನ ಜನತೆಗೆ ಅಂದ್ರೆ ನನ್ನ ಜನತೆ ವಲಯರು, ಮಾದಿಗರು, ಅಸ್ಪೃಶ್ಯರು. ಇವತ್ತು 99% ಜನ ಕೂಲಿಗೆ ಹೋಗ್ತಾ ಇದ್ದಾರೆ ಗ್ರಾಮಗಳಲ್ಲಿ. ಒಂದು ಹಕ್ಕು ಅವ್ರಿಗೆ ಬರ್ತಿಲ್ಲ. ಈಗ 42,000 ಕೋಟಿ ನಮ್ಮ ಮೀಸಲಾತಿ ಹಣವನ್ನು ಪ್ರತ್ಯೇಕ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ. 4 ಲಕ್ಷ ಕೋಟಿ ಬಜೆಟ್ ನಲ್ಲಿ 42,000 ಕೋಟಿ ಪ್ರತ್ಯೇಕ ಮಾಡಿದ್ದಾರೆ. ಆದ್ರೆ ಅದೂನು ಅವ್ರು ಹಾಕಿರೋ ಅಜೆಂಡಾಗಳ ಪ್ರಕಾರ ಎಲ್ಲ ದುರುಪಯೋಗ, ಮೇಲ್ಜಾತಿ ಮುಖಂಡರುಗಳು ಕೈ ಸೇರಿ ಬಿಡ್ತದೆ ಅಭಿವೃದ್ಧಿ ಕೆಲಸಗಳು ಅಂತ. ಈ ರೀತಿ ನಮ್ಮ ಹಕ್ಕುಗಳನ್ನ ಅನ್ಯಾಯವಾಗಿ ಸರ್ಕಾರದವರೇ ನಮಗೆ ದ್ರೋಹ ಮಾಡ್ತಾ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಹೋರಾಟ ಮಾಡುತ್ತಿರುವ ನಮ್ಮ ಜನತೆಗೆ ನ್ಯಾಯ ದೊರಕಿಸಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳನ್ನು ಇನ್ನು ಮೇಲಾಧಿಕಾರಿಗಳನ್ನು ಒತ್ತಾಯ ಮಾಡುತ್ತೇನೆ. ಜೈ ಭೀಮ್, ಜೈ ಭೀಮ್, ಜಿಂದಾಬಾದ್, ಜಿಂದಾಬಾದ್. ಅಂಬೇಡ್ಕರ್, ಅಂಬೇಡ್ಕರ್, ಅಂಬೇಡ್ಕರ್. ಹೋರಾಟ ಸ್ಥಿರಾಯವಾಗಲಿ.